ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ಲ ಹುಬ್ಳಿಯಿಂದ ಸ್ಟಾರ್ಟ್ ಆಗಲಿಲ್ಲ. ತಂಡದ ಮೇಲ್ವಿಚಾರಕರಿಗಾಗಿ ನಿಮ್ಮ ಕ್ರೀಡೆ ಯಶಸ್ವಿ ಆಗಲಿ. ಪ್ರಥಮ ಸ್ಥಾನ ಸಿಂಚನ ರಿಲೇನಲ್ಲಿ ಪ್ರಥಮ ಸ್ಥಾನ. ಸಿಂಚನ ಅಂತೆ ಬೇಗ ಬಾಪಟ 4 ಜನನ ಬಂದ್ರಮ್ಮ. ಅದೇನೇ ಬರ್ತಾರೆ 4 ತಗೊಳ್ಳಿ. ಅಲ್ಲಿ ಹೋಗ್ಬಿಟ್ಟ ಅಲ್ಲೋಗ ಮನೆ ಸಿಂಚನ ಅಂತೆ ಬೇಗ ಬರ್ಬೇಕು ಪುಟ. ಇದುವರೆಗೆ ಬಹುಮಾನ ವಿತರಣೆ ಮಾಡಿಕೊಟ್ಟಂತಹ ಶ್ರೀಯುತ ಬಸವರಾಜು ಅವರಿಗೆ ಅಭಿನಂದನೆಗಳು. ಶ್ರೀಯುತ ಶಿವಶಂಕರ್ ಅವರು ಮುಂದಿನ ಬಹುಮಾನ ವಿತರಣೆ ಮಾಡಿಕೊಡಬೇಕು. ಅರ್ಲೆ ಶಿವಶಂಕರ್ ಸರ್ ಅದನ್ನು ಎದುರಿಸ್ತಕ್ಕಂಥ ಒಂದು ಮಾನಸಿಕ ಧೈರ್ಯ ಆಶ್ಚರ್ಯ ನಿಮಗೆ ಬರ್ತದೆ. ಈಗ ನೀವು ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ನಿಮ್ಮ ಜೀವನದ ಮಟ್ಟ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಕ್ರೀಡಾ ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡ್ರೆ ಈ ಹಂತದಲ್ಲಿ, ಈ ಬೆಳವಣಿಗೆ ಹಂತದಲ್ಲಿ ನೀವು ಆ ಕ್ರೀಡಾ ಸ್ಫೂರ್ತಿಯನ್ನ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ನೀವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಂತ ಕೆಟ್ಟ ಪರಿಸ್ಥಿತಿಗಳು ಕೂಡ ಎದುರಿಸ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬರ್ತದೆ. ಅದಕ್ಕೆ ಹೇಳೋದು, ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀರೋ ಶಿಕ್ಷಣದ ಚಟುವಟಿಕೆ ಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ಇವೆಲ್ಲವೂ ಕೂಡ ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕ್ರೀಡೆಯಲ್ಲಿ ನಿಮಗೆ ಒಂದು ಶಿಸ್ತು ಅನ್ನೋದು ಬರ್ತದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೆ ಏನ್ ನೀವು ರೂಢಿಸ್ಕೊತೀರೋ ಶಿಸ್ತು ಸಮಯವಾದ, ಅದು ಜೀವನದಲ್ಲಿ ಕಲಿಯುವಂತ ಪಾಠಗಳು. ಈಗ ನೀವು ಶಿಸ್ತನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನ
ಚೆನ್ನಾಗಿರ್ತದೆ, ನಿಮ್ಮ ಜೀವನದ ಗುಣಮಟ್ಟ ತುಂಬಾ ಉತ್ತಮವಾಗಿರ್ತದೆ. ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ, ಕಲಿಕೆಯ ವಯಸ್ಸಿನಲ್ಲಿ ಈ ಕ್ರೀಡಾ ಸ್ಫೂರ್ತಿಯನ್ನು ಸ್ಪೋರ್ಟ್ಸ್ ತೆಗೆದುಕೊಂಡು ಸೋಲ್ದೆ ಗೆಲ್ಲಿ ಖುಷಿಯಾಗಿ ತೆಗೆದುಕೊಂಡ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಹಾಗಾಗಿ ನೀವು ಶಿಸ್ತನ್ನು ರೂಢಿಸ್ಕೊಡಿ, ಕ್ರೀಡೆ ಕಲಬೆಗೆ ಬೆಳೆಸ್ಕೊಡಿ. ಓದೋರೆಲ್ಲ AS ಆಫೀಸರ್ ಆಗಬೇಕು, PS ಆಫೀಸರ್ ಆಗಬೇಕು ಅಥವಾ ದೊಡ್ಡ ಅಧಿಕಾರಿ ಆಗಬೇಕು ಅಂತೇನಿಲ್ಲ. ಇವತ್ತು ನಮ್ಮ ಅರ್ಜುನ್ ಸರ್ ಮಾತಾಡೋದಂಗೆ ಕಾಲಿನಲ್ಲಿ ಕ್ರೀಡೆಯಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ವಿಪುಲ ಅವಕಾಶಗಳು ಭಾರತದಲ್ಲಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಮನು ಬಾಕರ್ ನೀವೆಲ್ಲ ನಮ್ಮ ಸರ್ ಮಾತಾಡ್ತಾ ಇದ್ರು. ಇವಾಗ ಅವ್ರು ಕೋಟಿಯವರು ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಅವ್ರ ವ್ಯಾಲ್ಯೂ ಕೋಟಿ ಚೇಂಜ್ ಆಗಿದೆ. ಅದು ಶಿಕ್ಷಣದಲ್ಲಿ ಮಾಡಿದಂಥವ್ರಿಗೆ ಹೆಚ್ಚಾಗಿ ಕಲೆನಲ್ಲಿ ಅಥವಾ ಕ್ರೀಡೆಯಲ್ಲಿ ಸಾಧನೆ ಮಾಡತಕ್ಕಂಥವ್ರು ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಆಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಅದು ಕ್ರಿಕೆಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ರೀಡೆಗಳಿರ್ಬೋದು. ಹಂಗಾಗಿ ನೀವು ಶಿಕ್ಷಣವನ್ನ ಎಷ್ಟು ಪ್ರೀತಿ ಪ್ರೋತ್ಸಾಹಿಸ್ತೀರೋ ಅದೇ ರೀತಿ ಶಿಕ್ಷಣೇತರ ಚಟುವಟಿಕೆಗಳು ಕೂಡ ನೀವು ಬಹಳ ಮನಸ್ಸಿನಿಂದ ಒಂದು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ನೀರಲ್ಲ, ಅರಿವ ನೀರಾಗಬೇಕು. ಏನಪ್ಪ ಅಂದ್ರೆ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟ ಮುಗೀತು, ಇನ್ನೊಂದು ದಿನ ತಾಲೂಕು ಮಟ್ಟದ ಆಯ್ತದೆ, ತಾಲೂಕು ಮಟ್ಟ ಆದ್ಮೇಲೆ ಜಿಲ್ಲಾ ಮಟ್ಟ ಆಯ್ತದೆ, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದೆ. ಅಲ್ಲದೆ ಮುಗಿಬಾರ್ದದು. ನಿರಂತರವಾಗಿ ನೀವು ಅಭ್ಯಾಸವನ್ನ ಕ್ರೀಡೆಗಳಲ್ಲಿ ಇಟ್ಕೊಂಡಿರ್ಬೇಕು. ಯಾಕಪ್ಪ ಅಂದ್ರೆ ಈಗ ಹೇಳಿದ್ರೆ, ಈಗ ಮನು ಬಾಕರ್ ಇರ್ಬೋದು, ಇನ್ನೊಬ್ಳು ಲಾಸ್ಟ್ ಇಯರ್ ಚಾಂಪಿಯನ್ ಆಗಿರೋ ಹಿಮಾದಾಸ್ ಇರ್ಬೋದು. ಹಿಮಾದಾಸ್ ಯಾರು ಅಂತ ಈ ದೇಶದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಮನು ಬಾಕರ್ ಯಾರು ಅಂತ ಈ ದೇಶದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅಂತ ಎಲೆಮರೆಕಾಗಿರುವಂತ ಮಹಿಳೆಯರು ಇವತ್ತು ವಿಶ್ವಾದ್ಯಂತ ಹೆಸರನ್ನ ಮಾಡಿದ್ದಾರೆ. ಆದ್ರಿಂದ ನಮ್ಮ ಕೃಷ್ಣಮೂರ್ತಿರಂತೂ ಅದ್ಭುತವಾಗಿ ಮಾತಾಡಿದ್ದಾರೆ. ಅವ್ರಿಗೆ ನಮ್ಮ ಇಲಾಖೆಯಿಂದ ಯಾಕೆಂದ್ರೆ ಕೆಲವೊಂದು ಶಿಕ್ಷಕರಿಗೆ ವಿಚಾರಗಳು ಗೊತ್ತಿರೋದಿಲ್ಲ. ನೀವು ಹೇಳಿದಿರಿ ಅಲ್ಲಿ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ಇನ್ನೊಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಈ ರೀತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಸುಮಾರು 4 ವರ್ಷದಿಂದ ನೋಡ್ತಾ ಇದ್ದೀವಿ ಈ ಒಂದು ಸ್ಟೇಡಿಯಂ ಅಲ್ಲಿ. ಅದರಲ್ಲೂ DG ಕೊಪ್ಪಳನ ಗ್ರಾಮಸ್ಥರು ತಮ್ಮ ಮನೆಯ ಕಾರ್ಯಕ್ರಮ ಅಂತೆ ಭಾವಿಸಿಕೊಂಡು ಕ್ರೀಡೆ ಮುಗಿಗಂಟು ಇರ್ತಾರೆ. ಜೊತೆಗೆ ಅಂಥವರನ್ನ ಕರೆದಿ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ನಮ್ಮ ಇಲಾಖೆಯವರು ಮಾಡಬೇಕು. ಯಾಕಪ್ಪ ಅಂದ್ರೆ ಈ ರೀತಿ ಹುರಿದುಂಬಿಸಿದ್ರೆ ಬೇರೆ ಒಬ್ಬರೆಲ್ಲ ನೋಡಿ, ಅಯ್ಯೋ ಕಿರ್ಗಾಲ್ ಒಬ್ಳು ಹಿಂಗಾಯ್ತು, ಬಿಜಿಪಿ ಒಬ್ಳು ಹಂಗಾಯ್ತು, ಕಸ್ಬಾ ಹೀಗೆ ಹಲವು ಒಬ್ಳಿಗೆ ಅಂತ ಒಂದು ಸ್ವಲ್ಪ ಹುರಿದುಂಬಿ ಅವ್ರೂ ವೈಯಕ್ತಿಕವಾಗಿ ನಮ್ಮ ಇಲಾಖೆಗೆ ಸಹಕಾರ ಕೊಟ್ಟು ಕ್ರೀಡಾಕೂಟಗಳನ್ನ ಯಶಸ್ವಿಗೊಳಿಸ್ತಾರೆ. ಅದರಿಂದ ಈಗ ಎಲ್ಲ ಸವಿರವಾಗಿ ಹೇಳೋದ್ರಿಂದ ಯಾರು ನಮ್ಮ ಕೃಷ್ಣಮೂರ್ತಿಯವರು, ನೀವು ಈಗ ನಿಮ್ಮ ಹೋಬಳಿಗೆ ಕೀರ್ತಿಯನ್ನು ತಂದಿದ್ದೀರಿ. ಮುಂದೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತರಬೇಕು, ತಾಲೂಕಾದ್ಮೇಲೆ ಜಿಲ್ಲೆಗೆ ತರಬೇಕು, ಜಿಲ್ಲೆ ಅಂದ್ರೆ ರಾಜ್ಯಕ್ಕೆ ತರಬೇಕು, ರಾಜ್ಯ ಆದ ತಕ್ಷಣ ನೀವು ನಿಲ್ಲಿಸಬಾರ್ದು. ನಿರಂತರವಾಗಿ ಈ ಒಂದು ನಂದು ಕಿರು ಮಾತು ಸಹ ಪ್ರೋತ್ಸಾಹಕರಲ್ಲಿ ಮತ್ತೆ ನಮ್ಮ ಶಿಕ್ಷಕರಲ್ಲಿ ವಿನಂತಿ, ಯಾರು ಪ್ರತಿಭೆ ಇದೆ ವಿದ್ಯಾರ್ಥಿಗಳಿಗೆ ಅವರನ್ನ ಪ್ರೋತ್ಸಾಹಿಸುವಂತ ಕಾರ್ಯಕ್ರಮವನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭ ಬಹುಮಾನ ವಿತರಣೆ ಮಾಡಿಕೊಟ್ಟ ಮತ್ತೆ ದಾಸೇಗೌಡರು, ಸೀನಾಪುರ ಬನ್ನಿ, ಶಂಕರೇಗೌಡರು ಬನ್ನಿ, ಈ ಕಡೆ ಬನ್ನಿ ಶಂಕರ್ ಅವರು. ಮುಂದಿನ ಉಸ್ತುವಾರಿ ನಿಮ್ದೆ ಶಂಕರೇಗೌಡರು, ನೆಕ್ಸ್ಟ್ ಇಯರ್ ಇದು ಶಂಕರ್ ಅವರು. ಯಾಕೆಂದ್ರೆ ನೀವೇ ಈ ಶಾಲೆಯ ಮುಖ್ಯ ಶಿಕ್ಷಕರು, ನಿಮ್ದೇ ಉಸ್ತುವಾರಿ ಆಗ. ಬನ್ನಿ ದಯವಿಟ್ಟು ಬನ್ನಿ ಮೇಡಮ್, ಬನ್ನಿ ನಾಗರತ್ನ ಮೇಡಮ್, ಎಲ್ಲ ಬನ್ನಿ, ಮೀರಾ ಮೇಡಮ್ ಬನ್ನಿ, ಎಲ್ಲ ಬನ್ನಿ ಶಿಕ್ಷಕರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಮ್ಮ ಹೆಸರು ಕರೀಲ ಯಾರು ದಯವಿಟ್ಟು ಬನ್ನಿ. ಗ್ರಾಮಸ್ಥರು ಬನ್ನಿ, ಶಂಕರಮೂರ್ತಿ ಅವ್ರು ಬನ್ನಿ. ನಮ್ಮ